ಪಟ್ಟಣದ 11ನೇ ವಾರ್ಡಿನ ವ್ಯಾಪ್ತಿಯ ಬಿಡಗಲು ಪಡುವಲು ವಿರಕ್ತ ಮಠದಲ್ಲಿ ಪೌರ್ಣಮಿ ಪೂಜಾ ಹಾಗೂ ಶಿವಾನುಭವ ಸಮ್ಮೇಳನ, ಶರಣ ಸಾಹಿತ್ಯ ಪರಿಷತ್ತು ಮೈಸೂರು ಜಿಲ್ಲಾ ಘಟಕ ಮತ್ತು ಸರಗೂರು ತಾಲೂಕು ಘಟಕದ ಸಹಯೋಗದಲ್ಲಿ ದತ್ತಿ ಉಪನ್ಯಾಸ ಸಮಾರಂಭವನ್ನು ಜೆಎಸ್ಎಸ್ ಮಹಾವಿದ್ಯಾಪೀಠ ಮೈಸೂರಿನ ಸಹಾಯಕ ನಿರ್ದೇಶಕರಾದ ಬಿ ನಿರಂಜನ ಮೂರ್ತಿ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಬಿ ನಿರಂಜನ್ ಮೂರ್ತಿ ಮಾತನಾಡಿದರು. ನಂತರ ಡಾಕ್ಟರ್ ವೈಡಿ ರಾಜಣ್ಣ ಮಾತನಾಡಿದರು. ಮಹದೇವ ಸ್ವಾಮಿಗಳು ಆಶೀರ್ವಚನ ನೀಡಿದರು. ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಆದರೆ ಅವರ ತಂದೆಯ ಹೆಸರನ್ನ ಕೇಳಿದ್ರೆ ಕೆಲವರು ಹೇಳ್ತಾರೆ, ಕೇಳಿದಾಗ ಅದು ಕೆಲವರು ಕೂಡ ಗೊತ್ತೇ ಇರೋದಿಲ್ಲ. ಆದರೆ 900 ವರ್ಷಗಳಾಗಿದ್ದೂ ಕೂಡ ಬಸವಣ್ಣನವರನ್ನ ನೆನೆಸ್ಕೊಳ್ತಾ ಇದ್ದೀವಿ, ನಾವು ಸ್ಮರಣೆ ಮಾಡ್ತೀವಿ ಮತ್ತು ಅವರ ವಿಚಾರಗಳನ್ನು ಎಲ್ಲರ ಜೊತೆ ಹಂಚ್ಕೊಳ್ತೀವಿ, ಎಲ್ಲರ ಜೊತೆ ಮಾತನಾಡ್ತೀವಿ ಅಂತಂದರೆ ಅವರು ಸಮಾಜಕ್ಕಾಗಿ ಏನು ಕೊಡುಗೆ ಕೊಟ್ಟಿದ್ದಾರೆ ಮತ್ತು ಅವರ ಒಂದು ವೈಚಾರಿಕತೆ ಇರ್ಬೋದು, ಅವರ ಜೀವನ ಶೈಲಿ ಇರ್ಬೋದು, ಅವರ ಆದರ್ಶ ಇರ್ಬೋದು, ಅವರ ತತ್ವಗಳಿರ್ಬೋದು, ಅವರ ಇಡೀ ಜೀವನದಲ್ಲಿ ನಡೆದಂತಹ ಹಾದಿ ಇರ್ಬೋದು, ಅದು ಎಷ್ಟು ಪರಿಶುದ್ಧವಾಗಿತ್ತು ಮತ್ತು ಎಷ್ಟು ಸಮಾಜಮುಖಿ ಆಗಿತ್ತು ಅನ್ನೋ ಕಾರಣಕ್ಕಾಗಿ 900 ವರ್ಷಗಳಾಗಿದ್ದರೂ ಕೂಡ ಬಸವಣ್ಣನವರನ್ನು ನೆನೆಸಿಕೊಳ್ತೇವೆ. ಹಾಗಾಗಿ ಅವತ್ತು ವಿಚಾರದಲ್ಲಿ ಬಸವಣ್ಣನವರು ಎಷ್ಟು ಮೇಲ್ಮಟ್ಟದಲ್ಲಿ ಇರ್ತಾರೆ ಅನ್ನೋದನ್ನು ನಾವೆಲ್ಲರೂ ಕೂಡ ಈ ಒಂದು ಸರಳ ವಿಧಾನದಲ್ಲಿ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೋದು. ಬಸವಣ್ಣನವರ ತತ್ವಗಳು ಯಾವುದೇ ಕ್ಲಿಷ್ಟಕರ ತತ್ವಗಳಲ್ಲ, ಯಾರಿಗೂ ಕೂಡ ಅರ್ಥ ಆಗೋದಿಲ್ಲ ಅನ್ನೋಂಥ ಕ್ಲಿಷ್ಟಕರ ತತ್ವಗಳಲ್ಲ. ಸಾಮಾನ್ಯ ವಿದ್ಯಾವಂತನಿಗೂ ಕೂಡ ಅರ್ಥವಾಗುವಂಥ ನಿಟ್ಟಿನಲ್ಲಿ ಬಸವಣ್ಣನವರು ಪಕ್ಷಗಳನ್ನು ರಚಿಸಿದ ಕಾರಣಕ್ಕಾಗಿ ಮತ್ತು ಆ ಒಂದು ತತ್ವದಲ್ಲಿ ಅವರು ಕೂಡ ನಡೆದದ್ದಕ್ಕಾಗಿ ಅವರನ್ನು ಇವತ್ತು ಕರ್ನಾಟಕ ಸರ್ಕಾರ, ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿರುವಂಥದ್ದು. ಮತ್ತು ಯಾವತ್ತೂ ಬಹಳ ಮುಖ್ಯವಾಗಿರುವಂಥದ್ದು, ನಾವು ಹೇಳೋದು ಮುಖ್ಯ ಅಲ್ಲ, ನಾವು ಆ ತತ್ವಗಳನ್ನು ಹೇಳೋದರ ಜೊತೆಗೆ ಅನುಸರಿಸ್ತೀವಲ್ಲ, ಅದು ಬಹಳ ಮುಖ್ಯವಾಗಿರುವಂಥದ್ದು. ಅದನ್ನು ಬಸವಣ್ಣನವರು ಮಾಡಿದ್ದಕ್ಕಾಗಿ ಇವತ್ತು 900 ವರ್ಷಗಳು ಕಳೆದಿದ್ದರೂ ಕೂಡ ಅವರನ್ನು ನೆನಪು ಮಾಡಿಕೊಳ್ಳುವಂಥದ್ದು. ಅಂದರೆ ಕೃತಿ ಮತ್ತು ಹೇಳುವಂಥದ್ದು ಮಾತು ಎರಡೂ ಕೂಡ ಒಂದಾಗಿರುವಂಥದ್ದು ವ್ಯಕ್ತಿ ಯಾರಪ್ಪ ಅಂತಂದರೆ ಅದು ಬಸವಣ್ಣನವರು. ಆ ಕಾರಣಕ್ಕಾಗಿ ನಾವು ಬಸವಣ್ಣನವನ್ನು ನೆನೆಸ್ಕೊಳ್ಳುವಂಥದ್ದು. ಮತ್ತು ಅವರು ಮುಂದುವರೆದು ಎಲ್ಲ ಮಹನೀಯರು ಹೇಳಿದ ಮುಂದುವರೆದ ಭಾಗದಲ್ಲಿ ಏನಪ್ಪ ಅಂತಂದರೆ ಒಂದು ಒಂದೇ ವಾಕ್ಯದಲ್ಲಿ ಹೇಳ್ತಾರೆ, ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ ಅಂತ. ಅಂದರೆ ನಾವು ಈ ಪ್ರಪಂಚದಲ್ಲಿ ನಾವು ಏನು ಜೀವಿಸ್ತಾ ಇದ್ದೀವಲ್ಲ, ಆ ಪ್ರಪಂಚದಲ್ಲಿ ನಾವು ಸಲ್ಲಿದ್ರೆ, ಅಂದರೆ ನಾವು ಎಲ್ಲರಿಗೂ ಕೂಡ ಬೇಕಾದವರಾಗಿ ಬದುಕಿದ್ರೆ, ನಮ್ಮ ಜೀವಿತಾವಧಿಯ ನಂತರದಲ್ಲೂ ಕೂಡ ನಾವು ಅದೇ ಒಂದು ಮಟ್ಟದಲ್ಲಿ ಬದುಕ್ತೇವೆ ಅನ್ನುವಂಥದ್ದು. ಮತ್ತು ಆಚಾರವೇ ಸ್ವರ್ಗ, ಅನಾಚಾರವೇ ನರಕ ಅನ್ನುವಂಥ ಮಾತು. ಅಂದರೆ ನಾವು ಜೀವನ ಒಂದು ಬದುಕಿಗೆ ಹೊಸ ನೋಟವನ್ನು ಕೊಟ್ಟಂಥವರು, ಹೊಸ ಮುನ್ನುಡಿಯನ್ನು ಬರೆದಂಥವರು ಮಹಾಮಾನವಕವಾದ ಬಸವಣ್ಣನವರು. ಹಾಗಾದರೆ ಅವತ್ತಿನ ಸ್ಥಿತಿ ಹೇಗಿತ್ತು? ಬಸವಣ್ಣನವರಿಗೆ ಇಂಥ ಒಂದು ಏನಾದರೂ ಸಾಂಸ್ಕೃತಿಕ ನಾಯಕ ಅಂತ ಹೇಳ್ತೀವಲ್ಲ, ಅವರ ಒಂದು ಸಾಂಸ್ಕೃತಿಕವಾದ ಕೊಡುಗೆಗಳು ಏನು ಅನ್ನೋದನ್ನ ಸ್ವಲ್ಪ ಆಲೋಚನೆ ಮಾಡೋದಾದ್ರೆ ನಾವು 900 ವರ್ಷಗಳಿಂದ ಅಂದರೆ 12ನೇ ಶತಮಾನದ ಹಿಂದಕ್ಕೆ ನಮ್ಮ ಈ ಭಾಗದಲ್ಲಿದ್ದಂಥದ್ದು ವೈದಿಕ ಧರ್ಮ ಪ್ರವರ್ಧಮಾನವಾಗಿದ್ದಂಥ ಸಂದರ್ಭ. ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೂಡ ಅವರ ಜಾತಿಯ ಮೂಲಕ, ಅವರ ವೃತ್ತಿಯ ಮೂಲಕ ಅವರನ್ನು ವಿಂಗಡಣೆಯನ್ನು ಮಾಡಿ, ಇವರು ಮೇಲು, ಇವರು ಕೀಳು, ಇವರು ಪುರುಷ, ಇವರು ಮಹಿಳೆ, ಇವರು ಬಡವ, ಶ್ರೀಮಂತ, ಇಂಥ ಒಂದು ತಾರತಮ್ಯದ ವ್ಯವಸ್ಥೆ ತಮಗೆಲ್ಲ ಗೊತ್ತಿರುತ್ತೆ ಅಂದ್ಕೊಳ್ತೇವೆ. ವೈದಿಕ ಧರ್ಮದಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಅಂತ ಹೇಳಿ 4 ವಿಭಾಗಗಳನ್ನು ಮಾಡ್ಕೊಂಡಿದ್ದೀವಿ. ದುಡಿಯೋ ವರ್ಗ ಯಾರು ವ್ಯವಹಾರ ರೀತಿ ದುಡಿತಾರೋ ಆ ದುಡಿಯೋ ವರ್ಗ ಶೂದ್ರ ವರ್ಗದಲ್ಲಿ ಬರ್ತಾ ಇತ್ತು. ಅವರಿಗೆ
ಶಿಕ್ಷಣವನ್ನು ನೀಡ್ತಾ ಇರಲಿಲ್ಲ. ಒಂದಷ್ಟು ಕಟ್ಟುಪಾಡುಗಳನ್ನು ವಿಧಿಸಿ ಅವರನ್ನು ಪ್ರತ್ಯೇಕವಾಗಿ ನೋಡುವಂಥದ್ದು, ಊರಿಂದ ಹೊರಗಡೆ ಅವರನ್ನ ಇರಿಸುವಂಥದ್ದು, ಅವರಿಗೆ ಬೇರೆ ಬೇರೆ ಕಾರಣಕ್ಕೆ ದೇವಸ್ಥಾನಗಳಿರ್ಬೋದು, ಇನ್ನೊಂದಿರ್ಬೋದು, ನಿರ್ಬಂಧಗಳಿರುವಂಥದ್ದಿರ್ಬೋದು, ಈ ರೀತಿ ತಾರತಮ್ಯದ ವ್ಯವಸ್ಥೆಯನ್ನ ನಾವು ನೋಡ್ತಾ ಇದ್ವಿ. ಅದರ ಜೊತೆಗೆ ಮೂಢನಂಬಿಕೆಗಳು, ತುಂಬಾ ಮೂಢನಂಬಿಕೆಗಳು ಆವರಿಸಿಕೊಂಡಿದ್ದಂಥ ಕಾಲ, ರೋಗ ರುಜಿನಗಳಿಂದ ಬಂದಂಥ ಸಂದರ್ಭದಲ್ಲಿ ಕೂಡ ಜನರ ಒಂದು ಬಾಳು ಹೇಳ್ತಿರೋದು ಅಂದ್ರೆ ತಮ್ಮದೇ ಆದಂತಹ ಅವರ ಒಂದು ವಿಮೋಚನೆ ಅಂತ ಹೇಳ್ಬೋದು. ಅವರಿಗೆ ಹೊಸ ಬೆಳಕಾಗಿ ಬಂದಂಥವರು ಬಸವಣ್ಣನವರು. ಮೂಲತಃ ಬ್ರಾಹ್ಮಣ ಸಮುದಾಯದಲ್ಲಿ ಹುಟ್ಟಿದಂಥ ಬಸವಣ್ಣನವರ ಪೂರ್ವಾಶ್ರಮದಲ್ಲಿ ಬಸವಣ್ಣ ಬ್ರಾಹ್ಮಣರಾಗಿದ್ದರೂ ಕೂಡ ಆ ನಂತರದಲ್ಲಿ ತಮ್ಮದೇ ಒಂದು ಧರ್ಮದ ಹಲವು ಈ ಅನಿಷ್ಟ ಪದ್ಧತಿಯಾಗಿ ಶ್ರೀಮಠದ ಒಂದು ಸಹಯೋಗದೊಂದಿಗೆ ಗುರುಗಳ ಆಶೀರ್ವಾದದೊಂದಿಗೆ ಹಮ್ಮಿಕೊಂಡಿದೆ. ಬಂಧುಗಳೇ, ನಮ್ಗೆಲ್ಲರಿಗೂ ಗೊತ್ತು ಶರಣ ಸಾಹಿತ್ಯ ಅಂದ ತಕ್ಷಣ, ಸಾಹಿತ್ಯ ಅಂದ ತಕ್ಷಣ ನಮ್ಮ ಮನಸ್ಸು ಎಲ್ಲರಿಗೂ ಹೊರಟೋಗುತ್ತೆ. ಶರಣ ಸಾಹಿತ್ಯ ಅಂತಂದ್ರೆ ಶರಣರು ಏನು ತಮ್ಮ ಆಡು ಭಾಷೆಯಲ್ಲಿ ಒಂದು ವಚನಗಳನ್ನ ಸಂಗ್ರಹಿಸಿ, ವಚನಗಳನ್ನ ಮಾಡಿ ಸಂಗ್ರಹಿಸಿಟ್ಟು ಹೋಗಿದಾರೋ ಅವುಗಳನ್ನು ಮುಂದಿನ ಪೀಳಿಗೆಗೆ ಪಸರಿಸುವಂತ ಕೆಲಸವನ್ನು ಇವತ್ತು ನಮ್ಮ ಶರಣ ಸಾಹಿತ್ಯ ಪರಿಷತ್ತು ಮಾಡ್ತಾ ಇದೆ. ಇದು ನಮ್ಮ ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ಶಿವರಾಜ ರಾಜೇಂದ್ರ ಮಹಾಸ್ವಾಮಿಗಳವರ ಒಂದು ಆಶಯ ಆಗಿತ್ತು. ಯಾಕೆಂದ್ರೆ ಹಿಂದೆ ಶರಣ ಸಾಹಿತ್ಯ ಬರೋದಕ್ಕಿಂತ ಹಿಂದೆ, ವಚನ ಸಾಹಿತ್ಯ ಬರೋದಕ್ಕಿಂತ ಹಿಂದೆ ನಮ್ಮ ದೇಶದಲ್ಲಿ ರಾಮಾಯಣ, ಮಹಾಭಾರತ, ಭಗವದ್ಗೀತೆ ಅದರದ್ದೇ ಆದಂತ ಒಂದು ಸ್ಥಾನಗಳನ್ನ ಗಿಟ್ಟಿಸ್ಕೊಂಡಿದ್ವಿ. ನಂತರದ ದಿನಗಳಲ್ಲಿ ಶರಣ ಸಾಹಿತ್ಯ ಅಂದ್ರೆ ವಚನ ಸಾಹಿತ್ಯ ಬಂದಂತ ಸಂದರ್ಭದಲ್ಲಿ ಬಹಳ ಸರಳವಾಗಿ ಪ್ರತಿಯೊಬ್ಬರಿಗೂ ಅರ್ಥವಾಗುವಂತ ರೀತಿಯಲ್ಲಿ ಆಡು ಭಾಷೆಯಲ್ಲಿ ನಾವು ಹೇಗೆ ನಡ್ಕೊಳ್ಬೇಕು, ನಾವು ಹೇಗೆ ನಡ್ಕೊಂಡ್ರೆ ನಾವು ಏನಾಗ್ತೀವಿ ಅನ್ನುವಂತ ಒಂದು ಅನುಭವದ ನುಡಿಗಳನ್ನ ನಿಮ್ಮ ಮುಂದೆ ಇಟ್ಟು ಶರಣರು ಈಗ ನಮ್ಮ ಪ್ರಾಸ್ತಾವಿಕ ನುಡಿಯನ್ನ ಆಡ್ತಾ ಅವರು ಒಂದು ವಚನವನ್ನ ಹೇಳಿದ್ರು. ಕಳಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ. ನೋಡಿ, ಬಸವಣ್ಣನವರು ಬಹಳ ಸರಳವಾಗಿ ನೀವೇನು ಮಾಡಬೇಡಿ, ಅದು ನಮ್ಮ ವೀರಶೈವ ಧರ್ಮದಲ್ಲಿ ಒಂದು ಸಂವಿಧಾನ. ಅದು ನಾವು ನಮ್ಮ ಧರ್ಮದಲ್ಲಿ ಸತ್ಯವಂತರಾಗಿ ನಡೀಬೇಕು, ಕಳ್ತನ ಮಾಡಬಾರದು, ಸುಳ್ಳನ್ನೇ ಹೇಳಬಾರದು, ಇನ್ನೊಬ್ಬರನ್ನ ಕಂಡು ಅಸೂಯೆ ಪಡಬಾರದು, ನಮ್ಮ ಬಗ್ಗೆ ನಾವು ಹೇಳ್ಕೋಬಾರ್ದು, ನಾನು ಹಾಗೆ ನಾನು ಹೀಗೆ ಅಂತ ಹೇಳ್ಕೋಬಾರ್ದು, ನಮ್ಮನ್ನ ನಾವು ಬಂಧಿಸ್ಕೊಳ್ಳೋದ್ರೆ ಹೇಳ್ಕೊಳ್ಬೇಕಾಗುತ್ತೆ, ಮಾಡ್ಕೋಬಾರ್ದು. ಹಾಗೆ ಹೇಳ್ತಾರೆ, ನುಡಿದರೆ ಮುಕ್ತಿನ ಆನಂದಿರಬೇಕು. ನೋಡಿ, ವಚನ ಸಾಹಿತ್ಯದಲ್ಲಿ ನೀವೇನೇ ಮಾತನಾಡಿ, ಯಾವುದೇ ಮಾತಾಡಿ, ನಿಮಗೆ ಜಗಳ ಬರೋದು ಯಾವಾಗ? ನಮ್ಮ ಮಾತಿನಿಂದ ಜಗಳ ಬರುತ್ತೆ. ಜಗಳ ಇಲ್ಲದೆ ನಾವು ಒಂದು ಒಳ್ಳೆಯ ಜೀವನವನ್ನು ನಡೆಸಬೇಕು, ಸಮಾಜದಲ್ಲಿ ಸಮಾಜಮುಖಿಯಾಗಿ ಕೆಲಸ ಮಾಡಬೇಕು ಅಂತಂದ್ರೆ ನಮ್ಮ ಮಾತು ಬಹಳ ಮುಖ್ಯ. ಆ ಮಾತು ಹೇಗೆ